ಕಾವೇರಿ ನದಿ ತೀರದ ಮೇಲೆ ಪವಿತ್ರ ಮತ್ತು ನಂಬಿಕೆಯ ತಾಣವಾದ ಶ್ರೀರಂಗಂ. ಇಲ್ಲಿದೆ ವಿಶ್ವದ ಅತ್ಯಂತ ದೊಡ್ಡ ಚಾಲ್ತಿಯಲ್ಲಿರುವ ದೇವಸ್ಥಾನ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ. ಇದು ಕೇವಲ ದೇವಾಲಯವಲ್ಲ, ಭಕ್ತಿಯ ಅಲೆಗಳಲ್ಲಿ ತೇಲುವ ಶಾಶ್ವತ ಸ್ಥಳ. ಈ ದಿವ್ಯ ಕ್ಷೇತ್ರದ ಇತಿಹಾಸ 1000 ವರ್ಷ ಹಿಂದಿನದು. ಚೋಳರ ಕಾಲದಲ್ಲಿ ಇದನ್ನು ಕಟ್ಟಲು ಪ್ರಾರಂಭಿಸಿದರು. ನಂತರ ಪಾಂಡ್ಯರು ಮತ್ತು ವಿಜಯನಗರ ಅರಸರು ಇದರ ಸೌಂದರ್ಯವನ್ನು ವಿಸ್ತರಿಸಿದರು. ಇಲ್ಲಿನ ಪ್ರತಿ ಕಲ್ಲು, ಪ್ರತಿ ಶಿಲ್ಪವು ಭಕ್ತಿಯ ಒಂದೊಂದು ಅಧ್ಯಾಯವನ್ನು ಹೇಳುತ್ತದೆ. ಇದು ಕೇವಲ ಕಲೆ ಅಲ್ಲ, ಜೀವಂತ ಇತಿಹಾಸ. ಪುರಾಣಗಳಲ್ಲಿ ಹೇಳಿದಂತೆ ಭಗವಾನ್ ವಿಷ್ಣು ಸ್ವಯಂ ಆದಿಶೇಷನ ಮೇಲೆ ವಿಶ್ರಾಂತಿ ಪಡೆದ ರಂಗನಾಥನ ರೂಪದಲ್ಲಿ ರಾಜ ಇಕ್ಷ್ವಾಕುವಿಗೆ ದರ್ಶನ ಕೊಟ್ಟರು. ನಂತರ ಶ್ರೀರಾಮರು ಆ ದಿವ್ಯ ಮೂರ್ತಿಯನ್ನು ವಿಭೀಷಣನಿಗೆ ದಾನ ಮಾಡಿದರು. ಆದರೆ ವಿಭೀಷಣನು ಕಾವೇರಿ ತೀರದಲ್ಲಿ ಪೂಜೆ ಮಾಡಲು ಆ ಮೂರ್ತಿಯನ್ನು ಇರಿಸಿದಾಗ ಆ ಮೂರ್ತಿ ಅಲ್ಲೇ ನೆಲೆಸಿತು. ಮುಂದೆ ಅದು ಶ್ರೀರಂಗಂ ಎಂದೇ ಪ್ರಸಿದ್ಧಿಯಾಯಿತು. ಸುಮಾರು 156 ಎಕರೆ ಆವರಿಸಿರುವ ಈ ದೇವಾಲಯವು ಭಕ್ತಿ ಮತ್ತು ಶಿಲ್ಪಕಲೆಯ ಅಸಾಧಾರಣ ಮಿಶ್ರಣ. ಇಲ್ಲಿರುವ 7 ಪ್ರಾಕಾರಗಳು 7 ಲೋಕಗಳ ಪ್ರತೀಕ. 21 ಗೋಪುರಗಳು ಭಕ್ತಿಯ ಕಾವಲುಗಾರರಂತೆ ಕಾಣುತ್ತವೆ. 240 ಅಡಿ ಎತ್ತರದ ರಾಜಗೋಪುರದ ಸೊಬಗು ಕಣ್ತುಂಬಿಕೊಳ್ಳುವುದೇ ಒಂದು ಆನಂದ. ವರ್ಷಪೂರ್ತಿ ಇಲ್ಲಿ ಉತ್ಸವಗಳ ಹೂವಿನ ಸುಗಂಧ, ಭಜನೆಗಳ ನಾದವು ಮೊಳಗುತ್ತದೆ. ವಿಶೇಷವಾಗಿ ವೈಕುಂಠ ಏಕಾದಶಿ ದಿನ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ರಂಗನಾಥನ ದರ್ಶನವನ್ನು ಪಡೆಯುತ್ತಾರೆ. ಪರಮಪದ ವಸಲು ಬಾಗಿಲು ತೆರೆಯುವ ಕ್ಷಣದಲ್ಲಿ ದೇವರ ದರ್ಶನ ಮೋಕ್ಷದ ಪ್ರಾಪ್ತಿ ಎಂಬ ನಂಬಿಕೆಯೂ ಇದೆ. ಸಂಜೆಯಾಗುತ್ತಿದ್ದಂತೆ ಕಾವೇರಿಯ ಮೇಲೆ ಬೀಳುವ ಸೂರ್ಯನ ಕಿರಣಗಳು ದೇವಾಲಯದ ಗೋಪುರಗಳನ್ನು ಚುಂಬಿಸುತ್ತವೆ. ಗಂಟೆಗಳ ನಾದ, ಭಜನೆ, ಧೂಪ, ಭಕ್ತಿಯ ಆರಾಧನೆ ಇವುಗಳೆಲ್ಲ ಸೇರಿ ರಂಗನಾಥ ಸ್ವಾಮಿಯ ಸನ್ನಿಧಿ ಸೃಷ್ಟಿಯಾಗಿದೆ. ಶ್ರೀರಂಗಂ ಭೂಮಿಯ ಮೇಲಿನ ವೈಕುಂಠ. ಇಲ್ಲಿ ಬಂದು ದರ್ಶನ ಪಡೆದವರು ದೇವರ ಸಾನ್ನಿಧ್ಯವನ್ನು ನಿಜವಾಗಿಯೂ ಅನುಭವಿಸುತ್ತಾರೆ.